ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 271. ಇವತ್ತಿನ ಕತೆ ಕಾಡು ಕೋಣ. ಇದೇನಿದು ಕ್ವಾಣನ ಕತೆ ಅಂತೀರೋ ನೋಡಿ, ಅಲ್ಲೇ ಇರೋದು ಸ್ವಾರಸ್ಯ. ನಮಗೆ ಬುದ್ಧನ ವಿಷಯ ಗೊತ್ತು. ಸಿದ್ಧಾರ್ಥ ರಾಜಕುಮಾರನ ಹುಡ್ದವನು. ಆತನಿಗೆ ಈ ಸಂಸಾರದ ಬಗ್ಗೆ ವೈರಾಗ್ಯ ಬಂದು ಸಂಸಾರ ರಾಜ್ಯ ಎಲ್ಲವನ್ನು ಬಿಟ್ಟು ಆತ ಸನ್ಯಾಸಿಯಾಗಿ ಅಲಿತಾ ಹೋಗ್ಬಿಟ್ಟ. ಕೊನೆಗೆ ಎಲ್ಲೆಲ್ಲೋ ಜ್ಞಾನವನ್ನು ಪಡೆದವನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಗಿ ಬುದ್ಧನಾದ. ಜ್ಞಾನದ ಬೆಳಕನ್ನು ಇಡೀ ಜಗತ್ತಿಗೆ ಕೊಟ್ಟ ಅಂತ ಹೇಳ್ತೀವಿ. ಈ ಬುದ್ಧ, ಅವನಿಗೆ ತಥಾಗತ ಅಂತಾರೆ, ಬೋಧಿಸತ್ವ ಅಂತ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಹಿಂದಿನ ಜನ್ಮಗಳಲ್ಲಿ ಬುದ್ಧ ಏನಾಗಿದ್ದ, ಯಾವ ರೀತಿ ಹಲವು ಜನ್ಮಗಳಲ್ಲಿ ಸಾಧನೆ ಮಾಡಿ ಆತ ಕೊನೆಗೆ ಬುದ್ಧನಾದ ಅನ್ನೋದಕ್ಕೆ ಹಿಂದಿನ ಕಥೆಗಳನ್ನೇ ಜಾತಕ ಕಥೆಗಳು ಅಂತ ಕರೀತಾರೆ. ಅದರಲ್ಲಿ ಈ ಜಾತಕ ಕಥೆಗಳಲ್ಲಿ ಬರೋದು ಒಂದು ಕಥೆಯ ಕಾಡು ಕೋಣ. ಬುದ್ಧ ಅಂದರೆ ಬೋಧಿಸತ್ವ ಒಂದು ಜನ್ಮದಲ್ಲಿ ದಟ್ಟವಾದ ಕಾಡಿನಲ್ಲಿ ಕಾಡು ಕೋಣವಾಗಿ ಹುಟ್ಟಿದ್ದ. ಸರಿ, ದಟ್ಟವಾದ ಕಾಡು, ಮರ ಗಿಡ, ಏನು ನಿಮಗೆ ನದಿ ಹರಿಯುತ್ತೆ, ಹುಲ್ಲು ಸೊಪ್ಪು ಸದೆ ಎಲ್ಲ ಇದ್ದಾವೆ. ಎಲ್ಲ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಯಥೇಚ್ಛವಾಗಿ ಮೇವು ಸಿಗ್ತಾ ಇತ್ತು. ಎಲ್ಲ ಚೆನ್ನಾಗಿ ವಾಸ ಮಾಡ್ಕೊಂಡು ಸಂತೋಷವಾಗಿದ್ದು. ಇಂಥ ಕಾಡಿನಲ್ಲೇ ಬೋಧಿಸತ್ವ ಕಾಡು ಕೋಣವಾಗಿ ಹುಟ್ಟಿರೋದು. ಕಾಡು ಕೋಣಕ್ಕೆ ಕಾಟಿ ಅಂತಲೂ ಕರೀತಾರೆ. ಇದು ಮಹಾಬಲಶಾಲಿ ಪ್ರಾಣಿ. ಸಿಂಹಗಳಿಗೆ ಹೆದರಿಸ್ಬಿಡ್ತವೆ, ಅಷ್ಟು ಬಲಶಾಲಿ ಇವು. ಇದು ಹೆಚ್ಚು ಕಮ್ಮಿ ಈ ಕಾಡು ಕೋಣ ಒಳ್ಳೆ ಆನೆ ಥರ ಇತ್ತು, ಮಹಾಬಲಶಾಲಿ. ಆದರೆ ದೇಹ ಎಷ್ಟು ಭಾರಿಯಾಗಿ ಬಲ ಇದ್ದರೂ ಸಹಿತ ಇದು ಬೋಧಿಸತ್ವ ಅಲ್ವಾ. ಹಾಗಾಗಿ ಆ ಜನ್ಮದಲ್ಲಿ ಕ್ಷಮಾಗುಣವನ್ನು ಸಾಧನೆ ಮಾಡ್ತಾ ಇತ್ತು. ಎಷ್ಟು ಬಲ ಇರಲಿ, ಅದಕ್ಕೆ ಏನೇ ಆದರೂ ಸಹಿತ ಅತ್ಯಂತ ಸೌಮ್ಯ ಸ್ವಭಾವ. ಅದು ನೋಡಿದರೆ ಎಲ್ಲ ಹೆದರುತ್ತಿದ್ವು. ಆದರೆ ಇದು ಮಾತ್ರ ನಡೆದರೆ ಈ ನೆಲವೇ ನಡುಗಬೇಕು. ಆದರೆ ಇದು ನಿಧಾನವಾಗಿ ಯಾರಿಗೂ ಭಯ ಹುಡ್ತಿದ್ದಂಗೆ ಸೌಜನ್ಯಪೂರ್ಣವಾಗಿ ನಡ್ಕೊಂಡು ಹೋಗೋದು. ಇದರ ನಡೆ ನುಡಿ ನೋಡಿ ಬಾಕಿ ಪ್ರಾಣಿಗಳಿಗೆ ಭಯಕ್ಕಿಂತ ಇದರ ಬಗ್ಗೆ ಅತ್ಯಂತ ಗೌರವ ಇತ್ತು. ಬಹಳ ಗೌರವದಿಂದ ಕಾಡು ಕೋಣವನ್ನು ನೋಡ್ತಿದ್ವು. ಆದರೆ ಈ ಎಲ್ಲ ಕಡೆಗೂ ಒಳ್ಳೆಯವರೆಲ್ಲಿರ್ತಾರೋ ಕೆಟ್ಟವರು ಇದ್ದೇ ಇರ್ತಾರೆ. ಎಲ್ಲ ಪ್ರಾಣಿಗಳು ಇದನ್ನು ಅತಿ ಗೌರವದಿಂದ ಕಂಡ್ರೆ ಅದರಲ್ಲೊಂದು ಕೋತಿ ಇತ್ತು. ಕೋತಿಗೆ ಈ ಕ್ವಾಣನ ಕಂಡ್ರೆ ಹೊಟ್ಟೆ ಉರಿ. ಇದಕ್ಕೆ ಯಾಕೆ ಇಷ್ಟು ಗೌರವ ಕೊಡ್ತಾರೆ, ನಾನಿಲ್ಲ ಅಂತ. ಕೋತಿ ಹಿಂಗಡ್ತಿದ್ರೆ ಅದು ಗೌರವ ಕೊಡ್ತಾರ? ಇಲ್ಲ. ಇದೇನು ಮಾಡ್ತು, ಕ್ವಾಣನ ಹತ್ರ ಹೋಗ್ಲಿಕ್ಕೆ ಹೆದರಿಕೆ. ಎಲ್ಲರೂ ಒಂದ್ಸಲಿ ಚೂದು ಬಿಟ್ರೆ, ಕಾಲಾಗಿ ಜಾಸ್ತಿ ಹೋದು ಬಿಟ್ರೆ ಅಂತ. ಇದು ಸೌಮ್ಯ ಅಂತ ಗೊತ್ತಿತ್ತಾದ್ರೆ ಏನು ಮಾಡ್ತು, ಬೇಕಂತಗೇನೆ ಅದ್ರ ಓಡಾಡೋ ಹಾದಿಯಲ್ಲಿ ಒಂದಿಷ್ಟು ಕಲ್ಲು ಮುಳ್ಳು ತಂದು ಹಾಕಿಬಿಡ್ತು. ಮುಳ್ಳು ಗಿಳ್ಳಿ ಅಲ್ಲ. ಕಾಡ್ಕೊಂಡು ಸಿಟ್ಟು ಮಾಡ್ಕೊಳ್ಬೇಕಿತ್ತು. ಅದು ಕ್ಷಮಾಗುಣ ಸಾರಿಸ್ತಾ ಇರೋದು ಶಾಂತ ಸ್ವಭಾವ. ಅದೇನು ಮಾಡ್ತು, ಈ ಜಾಗ ಬಿಡ್ತು, ಇನ್ನೊಂದು ಕಡೆಯಿಂದ ಹೊರಗೆ ಹೋಗಿಬಿಡ್ತು. ನಮ್ಮ ಕೋತಿಗೆ ಸಂತೋಷ ನಂಗೆ ಹೆದರ್ಕೊಂಡು ನೋಡಿ, ಹಿಂಗೆ ಹೋಗಿದ್ದು ಹಂಗೆ ಹೋಗ್ಬಿಡ್ತು ಅಂತ. ಇಷ್ಟಕ್ಕೆ ಸುಮ್ಮನಿಲ್ಲ, ಧೈರ್ಯ ಬರ್ತಾ ಹೋಯ್ತು. ಇದೇನು ಮಾಡ್ತು, ಏನು ಮಾಡಲ್ಲ, ಸಾಧು ಪ್ರಾಣಿ ಅಂತ ಗೊತ್ತಾಗ್ಬಿಡ್ತೋ ಇಲ್ಲೋ, ಹೋಗಿದ್ದೆ ಮುಂದೆ ಅಂಥೇಳಿ ಮಂಗನಂಗೆ ಅದ್ರ ಮೇಲೆ ಹೆದರ್ಸೋಕೆ ಹೋಯ್ತು. ಅದು ಇದು ನೋಡಿ ನಗಿತ್ತು. ಒಂದ್ಸಲಿ ಗುಟ್ರಾಕಿದ್ರೆ ಇದು 1-2 ಮಾಡ್ಕೊಂಡು ಓಡೋಬೇಕಿತ್ತು. ಇದು ಅದೇನು ಮಾಡ್ತು, ಸುಮ್ಮನೆ ಇದ್ದು ಬಿಡ್ತು. ಇದೇನು ಮಾಡ್ತು, ಕ್ವಾಣನ ಹಿಂದೆ ಹೋಗಿ ಬಾಲ ಹಿಡ್ಕೊಳ್ತು. ಕೋಣ ಏನೂ ಮಾಡಲಿಲ್ಲ, ಜೋತಾಡ್ತು. ಆ ಕಡೆಯಿಂದ ಈ ಕಡೆಗೆ ಆಲದ ಮೇಲೆ ಬೀಳೋರು ಹಿಡ್ಕೊಂಡು ಜೋತಾಡಕ್ಕೆ ಶುರು ಮಾಡಿಬಿಡ್ತು. ಇದಕ್ಕೆ ಆಟು. ಕಾಡಿನ ಇತರ ಪ್ರಾಣಿಗಳು ನೋಡಿದ್ವು, ಅಲ್ಲ ಈ ಕೋತಿನ ಬಡಿಯ, ಒಂದು ಸಲ ಜೋರಾಗಿ ಬಾಲ ಜಾಡ್ಸಿದ್ರೆ ಸಾಕು, ಇದೆಲ್ಲೋ ಬಿದ್ದು ಸತ್ತೇ ಹೋಗುತ್ತೆ, ಕೈಕಾಲು ಮುರ್ಕೊಳ್ಳುತ್ತೆ, ಸೊಂಟ ಮುರ್ಕೊಳ್ಳುತ್ತೆ. ಈ ಕ್ವಾಣೆ ಯಾಕೆ ಸುಮ್ಮನೆ ಇದೆ ಅಂತ. ಇದು ಸುಮ್ಮನೆ ಶಾಂತವಾಗಿತ್ತು. ಇದಕ್ಕೆ ತೃಪ್ತಿ ಆಗಲಿಲ್ಲ. ಸೀದಾ ಬೆನ್ಮೇಲೆ ಕೂತ್ಕೊಳ್ತು, ದಬ 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 ಬಡೀತು. ನಾನು ತಬಲ ಬರ್ತಿದ್ದೀನಿ ನೋಡ್ರು. ಕೋಣ ಅವಾಗಲೂ ಏನು ಮಾಡಲಿಲ್ಲ, ಸುಮ್ಮನೆ ಓಡಾಡ್ಕೊಂಡಿತ್ತು. ಇದು ಹಾಗೆ ಇತ್ತು. ಇಲ್ಲಿಗೂ ತೃಪ್ತಿ ಆಗಲಿಲ್ಲ. ಮುಂದಕ್ಕೆ ಬಂತು. ಆ ಕಾಡು ಕೋಣನ 2 ಕೋಣನು ಕೈಯಲ್ಲಿ ಹಿಡ್ಕೊಂಡ್ಬಿಡ್ತು ಕೊಂಬನ್ನ. ಇದು ಲಾಗ ಹಾಕ್ಲಿಕ್ಕೆ ಶುರು ಮಾಡ್ತು. ಹೆಂಗಿದೆ ನೋಡ್ರಿ ಅಂತ. ಕಾಡಿನ ಪ್ರಾಣಿಗಳು ನೋಡ್ತಿದ್ದಾವೆ. ಇದಕ್ಕೆ ಸಂತೋಷ. ಕೋಣ ಆಗಲೂ ಸುಮ್ಮನೆ ಇತ್ತು. ಕುತ್ತಿಗೆ ಮೇಲೆ ಕೂತ್ಕೊಳ್ತಿದ್ದು ಕಪಿ, ಬಾಯಲ್ಲಿ ಎಂಜಲ್ ತಗೊಂಡು ಅದು ಮುಖಕ್ಕೆಲ್ಲ ಬಡೀತು. ಆವಾಗಲೂ ಕೋಣ ಶಾಂತವಾಗಿತ್ತು.
ಇದಕ್ಕೆ ಇದೇ ರೀತಿ ಪ್ರತಿದಿನ ಬಾಲ ಹಿಡಿದು ಜೋತಾಡೋದು, ಬೆನ್ಮೇಲೆ ಕೂತ್ಕೊಂಡು ಪಟ ಪಟ ಬಡಿಯೋದು, ಗೋಡ್ ಹಿಡಿದು ಜೋತಾಡೋದು, ಮುಖಕ್ಕೆಲ್ಲ ಎಂಜಲ್ ಹಚ್ಚೋದು, ಏನೇನೋ ಮಂಗಾಟ ಮಾಡೇ ಮಾಡ್ತು ಮಂಗ. ಪ್ರಾಣಿಗಳೆಲ್ಲ ಬಾಕಿಯವು ಸಿಟ್ಟು ಮಾಡ್ತಿದ್ದವು, ನಮ್ಮ ತಂಟೆಗೆ ಬಂದಿದ್ದು ಕೈಕಾಲು ಮುರಿದು ಬಿಡ್ತಿದ್ವಿ ಅಂತ. ನನಗೆ ಸಿಕ್ಕಿದೆಯಲ್ಲಪ್ಪ ಇಂಥ ಶಾಂತ ಸ್ವಭಾವದ್ದು ದಡ್ಕೋಣ, ನಿಮ್ಮ ತಂಟೆಗೆ ಯಾಕೆ ಬರಲಿ ಅಂತೇಳಿ ತನ್ನ ಕಪ್ಪಿ ಚೇಷ್ಟೆ ಮಾಡಿಕೊಂಡೇ ಇತ್ತು. ಕೋಣ ಸಾಧು ಸ್ವಭಾವ, ಕ್ಷಮಾಗುಣ, ಕೋಪಿ ಏನು ಮಾಡಿದರೂ ಕ್ಷಮಿಸ್ತಾ ಇತ್ತು. ಅಲ್ಲೊಂದು ವೃಕ್ಷ ದೇವತೆ ಇತ್ತು. ಅದ್ರ ಕೆಳಗಡೆ ಯಾವಾಗಲೂ ನಮ್ಮ ಕಾಡ್ಕೋಣ ನಿಂತ್ಕೊಳ್ಳೋದು. ಅದು ತಡಿಲಾರ್ದೆ ಹೇಳ್ತು, ಅಲ್ಲಪ್ಪ ಕಾಡ್ಕೋಣ, ನೋಡು ನಿನಗೆ ಎಷ್ಟು ಶಕ್ತಿ ಇದೆ, ನೀನು ಗುಟ್ಟು ಹಾಕಿದ್ರೆ ಸಾಕು ಪ್ರಾಣಿಗಳೆಲ್ಲ ಸತ್ತೋಗಿಟ್ಟು ಓಡೋಗ್ಬಿಡ್ತವೆ. ಆ ಕೋತಿ ನಿನಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ. ನೀನು ಓಡಾಡೋ ಹಾದಿಗೆ ಕಲ್ಲು ಮಣ್ಣು ಹಾಕತ್ತೆ, ಮುಳ್ಳು ಹಾಕತ್ತೆ, ಬಾಲ ಹಿಡಿದು ಎಳೆಯತ್ತೆ, ಜೋತಾಡತ್ತೆ, ಬೆನ್ಮೇಲೆಲ್ಲ ಕೂತ್ಕೊಂಡು ಪಟ ಬಡಿಯತ್ತೆ, ಕೋಡ್ ಹಿಡ್ಕೊಂಡು ಜೋಕಾಲಿ ಆಡತ್ತೆ, ಮುಖಕ್ಕೆಲ್ಲ ಎಂಜಲ್ ಹಚ್ಚತ್ತೆ. ನೀನು ಯಾಕೆ ಸಹಿಸ್ಕೊಂಡಿದೀಯಾ? ಒಂದ್ಸಲಿ ಗುಟ್ಟು ಹಾಕಿದ್ರೆ ಅದು 1-2 ಮಾಡ್ಕೊಂಡು ಓಡೋಗ್ಬಿಡೋದು. ಬೇಡ, ಬಾಲ ಹಿಡ್ಕೊಂಡು ಜೋತಾಡ್ಬೇಕು, ಒಂದ್ಸಲಿ ಜಾಡ್ಸಿದ್ರೆ ಅದು ಎಲ್ಲೋ ಬಿದ್ದು ಸೊಂಟ ಮುರ್ಕೊಳ್ಳೋದು. ನೋಡು, ಕೋಡ್ ಹಿಡ್ಕೊಂಡು ಜೋತಾಡ್ಬೇಕಾದ್ರೆ ಒಂದ್ಸಲಿ ಕೊಡವಿ, ಒಂದ್ಸಲಿ ನೀನು ತಲೆಯಿಂದ ಗುದ್ದಿ ಕಾಲನ್ನು ಬಸ್ಕಾಕಿಬಿಟ್ಟಿದ್ರೆ ಸತ್ತೋಗ್ಬಿಡೋದು, ನೀನು ಒಳ್ಳೆ ಸುಮ್ಮನೆ ಇದೆಯಾ ಅಂತ. ಆಗ ಕೋಣನಕ್ಕೆ ಹೇಳುತ್ತಂತೆ, ಅಲ್ಲ ವೃಕ್ಷ ದೇವತೆ, ನನ್ನ ಗುರಿ ಏನು ಗೊತ್ತೋ? ಶಾಂತವಾಗಿದ್ದು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು, ಕ್ಷಮಾಗುಣವನ್ನು ಸಾಧನೆ ಮಾಡಬೇಕು. ಒಂದೊಂದು ಜನ್ಮದಲ್ಲಿ ಸಾಧನೆ ಮಾಡಿ ನಾನು ಬುದ್ಧನಾಗಬೇಕು ಅಂತಿದ್ದೀನಿ. ನನಗೆ ಒಂದೇ ಒಂದು ನೋವಾಗೋದು, ಈಗ ನನ್ನ ತಂಟೆಗೆ ಬಂತು ಕೋತಿ ಇಷ್ಟೆಲ್ಲ ನಂಗೆ ತೊಂದರೆ ಕೊಡ್ತಾ ಇದೆ, ನಾನು ಸಹಿಸ್ಕೊಳ್ತೀನಿ, ಕೋತಿಗೇನು ಅಪಾಯ ಇಲ್ಲ. ಬೇರೆ ಇನ್ನೊಂದು ಯಾವುದಾದ್ರು ಕೋಣನ ತಂಟೆಗೆ ಹೋಗಿ ಹಿಂಗೆ ಮಾಡಿದರೆ ಸುಮ್ಮನೆ ಪ್ರಾಣ ಕಳ್ಕೊಂಡ್ಬಿಡುತ್ತಲ್ಲ ಅಂಥೇಳಿ ನನಗೆ ತುಂಬ ನೋವಾಗ್ತಿದೆ ಅಂದಾಗ ವೃಕ್ಷ ದೇವತೆ ಹೇಳ್ತು, ಅಲ್ಲ ನಿನಗೆ ನಾನು ಹೇಳೋದು ಉಪಯೋಗನೇ ಇಲ್ಲ, ನೀನು ಧರ್ಮದ ಗೊಡ್ಡು, ಈ ಕ್ಷಮಿಸ್ತೀಯ ಹೋಗು ಅಂತೇಳಿ ಸುಮ್ಮನೆ ಆಗಿಬಿಡ್ತು. ಆದರೆ ನಮ್ಮ ಕಾಡು ಕೋಣ ಹೇಳ್ದಂಗೆ ಆಗಿಬಿಡ್ತು. ಒಂದಿನ ಕಾಡು ಕೋಣ ಮಾಮೂಲಿ ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲೋ ಮೇಯಕ್ಕೆ ಹೋಗಿಬಿಟ್ಟಿದೆ. ಇದು ಯಾವ ಮರದ ಕೆಳಗೆ ಬಂದು ನಿಲ್ತಿತ್ತು, ಅಲ್ಲಿ ಯಾವುದೋ ಬೇರೆ ಕೋಣ ಇದೇ ಥರ ಇರೋದು ಮೇಯ್ತಾ ಇದೆ. ಈ ಕೋತಿಗೆ ಅತಿಯಾದ ಆತ್ಮವಿಶ್ವಾಸ, ನಮ್ಮ ಕೋಣ ಇಲ್ಲೇ ನಿಂತಿರುತ್ತೆ ಅಂತ ಬಂತು, ಹಿಂದ್ಗಡೆ ಬಾಲ ಹಿಡ್ಕೊಂಡು ಜೋತಾಡ್ತು. ಈ ಕೋಣಕ್ಕಾಗಲೇ ಮೈಯೆಲ್ಲ ಉರಿ ಅಂತಿದೆ. ಇದಾದ್ರೆ ಮುಖ ನೋಡಲೇ ಇಲ್ಲ, ಬೆನ್ಮೇಲೆ ಹತ್ತು ಪಟ ಬಡೀತು, ಕೋಟ್ ಮೇಲೆ ಬಂತು, ಹಾಗೆ ಕಂಬು ಹಿಡ್ಕೊಂಡು ಜೋತ್ಕಾಲಿ ಆಡ್ತು, ಮುಖಕ್ಕೆ ಎಂಜಲ್ಲೆಲ್ಲ ಬಡ್ದು ಬಿಡ್ತು. ಈ ಯಾವುದೋ ಹೊಸ ಕೋಣ ಬಂದಿತ್ತು, ಸಿಟ್ಟು ಬಂತು, ಅಂತೇಳಿ ಗುಟ್ರೆ ಹಾಕಿಬಿಡ್ತು. ಇದು ಗಡಗಡ ಹೊರಬಿಡ್ತು. ಒಂದು ಸಲ ಹಿಂಗೆ ಜೋರಾಗಿ ಕೊಡುತ್ತಿದ್ದಂಗೆ ಇದೊಂದು ಮರದ ಹತ್ರ ಬಿತ್ತು. ಕೋಣ ಹೋಗಿದ್ದೇನೆ ಗುತ್ತಿತು, ಮರ ಮತ್ತು ಕೋಣನ ತಲೆ ನಡುವೆ ಸಿಕ್ಕೊಂಡು ಇದು ಸತ್ತೇ ಹೋಯಿತು. ಕೊನೆಗೆ ಅಲ್ಲಿಗೂ ಸುಮ್ಮನೆ ತನ್ನ ಕಾಲು ಕೊರತಿಂದ ಹಾಕಿ ತುಳಿದು ಹಾಕಿ ಅಲ್ಲಿಂದ ಹೊರಟಿಬಿಡ್ತು. ಅಷ್ಟೊತ್ತಿಗೆ ನಮ್ಮ ಕಾಡು ಕೋಣ ಬಂತು. ಅದು ನೋಡಿ ಇದು ನಾಚಿಕೆ ಆಗಿಬಿಡ್ತು. ಅಯ್ಯೋ ಅಂಥ ದೊಡ್ಡ ಬಲಶಾಲಿ ಕೋಣ ಏನು ಮಾಡಲ್ಲ ಅಂತೇಳಿ ನಾಚ್ಕೊಂಡು ಇದು ಹೋಗೇ ಬಿಡ್ತು. ನಮ್ಮ ಕಾಡು ಕೋಣ ಬಂದು ಕಣ್ಣೀರು ಹಾಕ್ತಾಯಿದೆ, ಅಯ್ಯೋ ಕಪಿರಾಯ, ಕೊನೆಗೂ ನಿನ್ನ ಅವಿವೇಕತನದಿಂದ ನೀನು ಮರಣ ತಂದ್ಕೊಂಡ್ಬಿಟ್ಟಿಯಲ್ಲಪ್ಪ, ಅಯ್ಯೋ ಹಿಂಗಾಗಬಾರ್ದಿತ್ತು, ಅಯ್ಯೋ ಪಾಪ ಅಂತಂತ. ಆಗ ವೃಕ್ಷ ದೇವತೆ ಹೇಳಿತು, ಅಲ್ಲ ನಿನಗೆ ಅಷ್ಟೆಲ್ಲ ತೊಂದರೆ ಕೊಡ್ತಿತ್ತು, ಅಂಥ ಕಪಿ ಸತ್ತರೆ ಅದು ಏನು ಉಪ್ಪು ತಿಂದು ನೀರು ಕುಡಿಬೇಕು, ನೀನು ಅದಕ್ಕಾಗಿ ಕಣ್ಣೀರು ಹಾಕ್ತಿದೆಯಲ್ಲ, ನಿಜಕ್ಕೂ ಸಹಿತ ಸಾಮಾನ್ಯನಲ್ಲ. ನೀನು ಅಂದ್ಕೊಂಡಂಗೆ ನೀನು ಕ್ಷಮಾಗುಣವನ್ನು ಸಾಧಿಸಿದ್ದೀಯ, ಖಂಡಿತವಾಗೂ ನೀನು ಬೋಧಿಸತ್ವ ಆಗೇ ಆಗ್ತೀಯ ಅಂತದು ವೃಕ್ಷ ದೇವತೆ ಹಾರೈತದ್ದು. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಯಾರೋ ಸುಮ್ಮನೆ ಇರ್ತಾರೆ ಅಂತೇಳಿ ಇನ್ನೊಬ್ರಿಗೆ ಬಲಿಷ್ಠೋ ದುರ್ಬಲರು ಅವರಿಗೆ ತೊಂದರೆ ಕೊಡಲಿಕ್ಕೆ, ಅವ್ರಿಗೆ ಕಿರ್ಕಳ ಕೊಟ್ಟು ನಾವು ತಮಾಷೆ ನೋಡ್ಲಿಕ್ಕೆ ಹೋಗಬಾರ್ದು. ಯಾವತ್ತಿದ್ರೂ ಅದು ಅಪಾಯವೇ. ಕೋತಿ ಥರ ಕೋತಿ ಚೇಷ್ಟೆ ಮಾಡಿ ಕೋತಿ ಬಂದಂಥ ಗತಿಯನ್ನು ನಾವು ಯಾವತ್ತೂ ತಂದುಕೊಳ್ಬಾರ್ದು. ಜೊತೆಗೆ ನಾವು ಕಲಿಬೇಕಾಗಿದ್ದೇನು, ಬೋಧಿಸತ್ವ ಏನಾದ ಒಂದೊಂದು ಅವತಾರದಲ್ಲಿ ಅಥವಾ ಒಂದೊಂದು ಜನ್ಮದಲ್ಲಿ ಒಂದೊಂದು ಗುಣವನ್ನು ಸಾಧನೆ ಮಾಡ್ತಾರೆ. ನಾವು ಬೋಧಿಸತ್ವರಲ್ಲ, ಆದರೆ ಒಂದಿಷ್ಟು ಬೇರೆಯವರ ತಪ್ಪನ್ನು ಕ್ಷಮಿಸುವಂಥ ಗುಣವನ್ನು ಬೆಳೆಸ್ಕೋಬೇಕು. ಉದಾತ್ತ ಗುಣವನ್ನು ಬೆಳೆಸ್ಕೊಂಡು ಮಹಾ ವ್ಯಕ್ತಿಗಳಾಗಬೇಕು ಅನ್ನೋದಕ್ಕೆ ಇಂಥ ಕಥೆಗಳು ಓದೋದ್ರಿಂದ ನಾವೆಲ್ಲ ತಿಳಿಬೋದಲ್ವಾ. ನಮಸ್ಕಾರ.